ಬಿಜಾಪುರಲ್ಲೇ. ಮೇಡಮ್ ಹೆಸರು ಬಂದ್ಬಿಟ್ಟು ಶಾಂತಮ್ಮ ಹನುಮಂತರಾಯ ಚಿಕ್ಕರೆಡ್ಡಿ ಅಂತ. ಇವ್ರ ಹಸ್ಬೆಂಡ್ ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾರೆ, ಮೇಡಮ್ ಬಿಜಾಪುರಲ್ಲೇ ಇರ್ತಾರೆ. ಸೊ ಸರ್ ಹಿಂಗೆ ಸರ್ಚ್ ಮಾಡಿದಾಗ HSW ಬಗ್ಗೆ ತಿಳ್ಕೊಂಡ್ರು. ಮೇಡಮ್ ಆ್ಯಕ್ಚುಲಿ ಸುಮಾರು ವರ್ಷದಿಂದ ಟೈಲರಿಂಗ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಮನೇಲೇ ಮಾಡ್ತಾ ಇದ್ದಾರೆ. ಸೊ ಎಂಬ್ರಾಯ್ಡ್ರಿನೂ ಮಾಡೋಣ ಅಂತ ಯೋಚನೆ ಮಾಡಿದಾಗ ನಮ್ಮ 5G ಮಿಷಿನ್ ಬಗ್ಗೆ ತಿಳ್ಕೊಂಡ್ರು, ಬಂದು ಭೇಟಿ ಮಾಡಿ ಪರ್ಚೇಸ್ ಮಾಡಿದ್ದಾರೆ. ಇವ್ರಿಗೆ ತುಂಬ ಕಸ್ಟಮರ್ಸ್ ಇದ್ದಾರೆ. ಆಲ್ರೆಡಿ ಟೈಲರಿಂಗ್ ಬಿಸ್ನೆಸ್ ಇರೋದ್ರಿಂದನೇ ಕಸ್ಟಮರ್ಸ್ನ ಹಂಗೆ ಕಂಟಿನ್ಯೂಟಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನು ಒಂದು ಖುಷಿ ಏನಂತಾನೆ, ಎಂಬ್ರಾಯ್ಡ್ರಿ ಅವ್ರ ಹತ್ರ ಮಾಡಿಸ್ಕೊಂಡು ಹೋದಾರೆಲ್ಲ ನಾನು ಇಲ್ಲಿ ಮಾಡಿಸ್ಕೊಂಡೆ, ಮೇಡಮ್ ಹತ್ರ ಮಾಡಿಸ್ಕೊಂಡೆ ಅಂತೇಳಿ ಫೋನ್ ಮಾಡಿ ಆರ್ಡರ್ಸ್ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸ್ ಬರ್ತಾ ಇದೆ. ಅದರಿಂದ ತುಂಬ ಖುಷಿಯಾಗಿ ಹೇಳ್ತಿದ್ದಾರೆ. ನನಗೆ ಫೋನ್ ಮಾಡಿ ಹೇಳ್ತಾರೆ ನಮ್ಮ ಕಸ್ಟಮರ್, ಈ ಥರ ನಿಮ್ಮ ಹತ್ರನೇ ಎಂಬ್ರಾಯ್ಡ್ರಿ ಮಾಡಿಸ್ಕೊಂಡಿದ್ದು, ಈ ಥರ ಕಳಿಸ್ಕೊಟ್ಟಿದ್ದೀನಿ, ನೋಡಿ ಮಾಡಿಕೊಡಿ ಅಂತ. ಅದೊಂದು ಅವ್ರಿಗೆ ತುಂಬ ಖುಷಿಯಾಗಿದೆ. ಟೈಲರಿಂಗ್ ಜೊತೆಗೆ ಈಗ ಎಂಬ್ರಾಯ್ಡ್ರಿ ವರ್ಕ್ ಸ್ಟಾರ್ಟ್ ಮಾಡಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ಬನ್ನಿ. ನಮಸ್ಕಾರ, ನನ್ನ ಹೆಸರು ಶಾಂತಮ್ಮ ಹನುಮಂತರಾಯ ಚಿಕ್ಕರೆಡ್ಡಿ ಅಂತ. ಈ ಬಿಸ್ನೆಸ್ ಮಾಡಬೇಕಾದ್ರೆ ನನಗೆ ಮೊದಲು ಬೇರೆಯವ್ರ ಕಡೆ ಕೊಡ್ತಾಯಿದ್ವಿ. ಅದು ಕೊಡ್ತಾ ಇರೋದು ಸ್ವಲ್ಪ ಲೇಟಾಗಿ ಕೊಡ್ತಾಯಿದ್ರು. ಅದು 1-2 ದಿನ ಲೇಟ್ ಮಾಡೋದು, ಇದು ಮಾಡೋದಕ್ಕಾಗಿ ನಾನೇ ಓನ್ ಮಾಡಬೇಕು ಅನ್ನೋದು ನನ್ನ ತಲೆಯಾಗ ಬಂತು. ಆ ಓನ್ ಮಾಡಬೇಕು ಅಂದಾಗ ಯಾವ ಥರ ತೊಗೋಬೇಕು ಮಷೀನು, ಏನು ಮಾಡಬೇಕು ಅಂತ ಇದು ಮಾಡ್ತಾಯಿದ್ದೆ. ಒಂದಿನ ಮೊಬೈಲಲ್ಲಿ ಸರ್ಚ್ ಮಾಡಿದ್ವಿ. ಆ ಸರ್ಚ್ ಮಾಡಿದಾಗ ನನಗೆ ಎಲ್ಲ ಕಂಪ್ನಿಗಿಂತ ನನಗೆ SSWದು ಒಳ್ಳೆಯದು ಅಂತ ತೊಗೊಂಡ್ರೆ ಅಂತ ನನಗೆ ಮನಸ್ಸಿಗೆ ಇದಾಯಿತು. HSW ಮಷಿನ್ ಬಗ್ಗೆ ತಿಳ್ಕೊಬೇಕು ಅಂತ ಶೇವಿಂಗ್ ಮಷಿನ್ಗೆ ಫೋನ್ ಹಚ್ಚಿದ್ವಿ. ಆವಾಗ ಅವರು ಏನಾಯಿತು ಮೇಡಮ್, ಏನು ಬೇಕು ಅಂತ ಕೇಳಿದರು. ನಮಗೆ ಕಂಪ್ಯೂಟ್ರ್ ವರ್ಕಿಂಗ್ ಮಷಿನ್ ಬೇಕಾಗಿದೆ ಹಿಂಗೆ ಅಂತ ಹೇಳಿದ್ವಿ. ಆಯಿತು ಮೇಡಮ್, ನೀವು ಒಂದು ಸತಿ ಬಂದು ನಮ್ಮನ್ನು ಮೀಟ್ ಮಾಡಿ, ಅದ್ರ ಬಗ್ಗೆ ನಾವೆಲ್ಲ ಮಾಹಿತಿ ಕೊಡ್ತೀವಿ ಅಂತಂದರು. ಒಂದು ಸತಿ ನಾನು ನಮ್ಮ ತಮ್ಮರು ಹೋದಾಗ ಇಲ್ಲ ನೋಡಿ, ಈ ಥರ ಇದೆ, ಈ ಥರ ಇದೆ, ಈ ಥರ ಇದೆ, ಯಾವ್ದು ನಿಮಗೆ ಇಷ್ಟ ಆಗುತ್ತೆ ನೋಡಿರಿ ಅಂತ ಹೇಳಿದರು. ಶೇವಿಂಗ್ ಮಷೀನಿಂದ ಪರ್ಚೇಸ್ ಮಾಡಿದ್ವಿ ಮಷೀನು. HSW 5G ಮಷೀನ್ ತೊಗೊಂಡ್ರೆ ಒಳ್ಳೆಯದು ಅಂತ ಪರ್ಚೇಸ್ ಮಾಡಿದ್ಮೇಲೆ ಜನಕ್ಕೆಲ್ಲ ಹೆಂಗೆ ಗೊತ್ತಾಗಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಮೊದಲೇ 28 ವರ್ಷದಿಂದ ಹೊಲಿತಾ ಇದ್ದೆ. ಹೊಲಿದಕ್ಕಾಗಿ ಅವ್ರು ಏನಂತಿದ್ರು, ಬೇರೆ ಕಡೆ ಎಲ್ಲ ಯಾಕೆ ಹಾಕಿ ಹೊಲಿಸ್ಕೊಡ್ತೀರಾ, ನಮಗೆ ನೀವೇ ತೊಗೊಂಡ್ರೆ ಇನ್ನೂ ಒಳ್ಳೇದಲ್ರಿ. ಎಂಬ್ರಾಯ್ಡ್ರಿ ಡಿಸೈನು ತುಂಬ ಚೆನ್ನಾಗಿ ಬರ್ತಾ ಇದೆ ರೀ, ನೀಟಾಗೆ ಬರ್ತಾ ಇದೆ. ಇಲ್ಲ ನಿಮ್ಮ ಕಡೆ ಯಾವಾಗಲೂ ಯಾರೇ ಹಾಕ್ಸಿದ್ರು ಇಲ್ಲ ಓಕೆ ಅಂತ ಇದ್ದಾರೆ. ಅದು ಭಾಳ ಇಷ್ಟ ಆಗಿದೆ ನಮಗೆ ಇನ್ನೂ ಊರಿಂದ ನಮ್ಮ ಆಂಟಿಯರು ಅದು ಎಲ್ಲ ಕೊಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ತಂದು ಕೊಡ್ತಾ ಇದ್ದಾರೆ. ಹಿಂಗಾಗಿ ನಮ್ಗೆ ಚೆನ್ನಾಗಿ ನಡೆದಿದೆ. ಮಷಿನ್ದು ಸರ್ವಿಸಿಂಗ್ದು ಅಷ್ಟೇ, ನಮಗೆ ಏನಾದರೂ ಒಂದು ಸ್ವಲ್ಪ ದಾರ ಕಟ್ಟಾಗ್ತಾ ಇತ್ತು, ಇಲ್ಲ ಏನಾದರೂ ಪ್ರಾಬ್ಲಮ್ ಬಂದರೆ ಅವ್ರಿಗೆ ಫೋನ್ ಹಚ್ಚಿದ್ರೆ 9 ಗಂಟೆ ಆಗಲಿ 10 ಗಂಟೆ ಆಗಲಿ ನಮಗೆ ಆನ್ ಟೈಮ್ ಓಕೆ ವಿಡಿಯೋ ಕಾಲ್ ಮಾಡಿ ನಿಮಗೆಲ್ಲ ಹೇಳ್ತೀವಿ ಅಂತಾರೆ. ವಿಡಿಯೋ ಕಾಲ್ ಮಾಡಿದ ತಕ್ಷಣ ಹಿಂಗೆ ಮಾಡಿ ದಾರ ಇಷ್ಟು ಇದು ಮಾಡ್ಕೊಳ್ಳಿ, ಸೂಜಿ ಈ ಥರ ತಿರ್ಕೊಳ್ಳಿ ಅಂತ ಹೇಳಿದ ತಕ್ಷಣ ನಮಗೆಲ್ಲ ಏನದ ಓಕೆ ಆಗಿಬಿಡುತ್ತೆ. ನಮಗೆ ಯಾವುದು ಮಷಿನ್ದು ಪ್ರಾಬ್ಲಮ್ ಇಲ್ಲದೆ ಇರೋ ಹಾಗೆ ಅವ್ರು ಗೈಡ್ ಮಾಡ್ತಾ ಇದ್ದಾರೆ. ನಿಮಗೇನೇ ಪ್ರಾಬ್ಲಮ್ ಇದ್ದರೂ ನಮಗೆ ಆನ್ ಟೈಮ್ ಕಾಲ್ ಮಾಡಿ ನಾವೆಲ್ಲ ಹೇಳ್ಕೊಡ್ತೀವಿ ಅಂತ ಹೇಳ್ತಾರೆ. ವರ್ಕ್ ಹಾಕಿ ಕೊಟ್ಟಿರೋದು ಎಲ್ಲ ಉಟ್ಕೊಂಡು ಹೋಗಿರ್ತಾರಲ್ಲ, ಅಲ್ಲೆಲ್ಲ ಚೆನ್ನಾಗಿದೆ, ಇದು ಎಲ್ಲಿ ಹಾಕ್ಸಿದ್ಯಾ ಅಂತ ಹೇಳಿಬಿಟ್ಟು ಕೇಳ್ತಾರೆ. ಕೇಳಿದ್ದಕ್ಕೆ ಇಲ್ಲ ಶಂಕರಮ್ಮವ್ರ ಮನೆಯಾಗ ಹಾಕ್ಸಿದ್ವಿ, ಇಲ್ಲ ಚೆನ್ನಾಗಿ ಬಂದಿದೆ ನಮಗೆ, ಹಾಕಿಸ್ತಿದ್ರೆ ಹಾಕಿಸಿ ಅಂತಂದ್ರೆ ಆ ಟೈಮ್ ಅವರು 1-2 ಸಲ 3 ಸಲ ಒಂದೊಂದು ನೋಡ್ತೀವಿ ಅಂತ ಹೇಳಿ ಬಂದಿರ್ತಾರೆ. ಒಂದು ಸಲ ಒಂದು ತಂದಿರ್ತಾರೆ, ಮತ್ತೊಂದು ಸಲಕ್ಕೆ 3-4 ತೊಗೊಂಡು ಬಂದು ಹಾಕಿಸ್ತಾರೆ. ಯಾಕಂದರೆ ಚೆನ್ನಾಗಿ ಬರ್ತಾ ಇದೆ ರೀ, ನಿಮ್ಮದು ನೀಟಾಗಿ ಇದೆ, ಗೋಲ್ಡ್ ಥ್ರೆಡ್ ಹಾಕ್ತಿರಲ್ಲ ಇನ್ನೂ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಅದರ ಒಂದಾಯಿತು. ನಮಗೆ ಅದರಿಂದ ಇನ್ಕಮ್ಮು ನಮಗೆ ಚೆನ್ನಾಗೇ ಬರ್ತಾ ಇದೆ ರೀ. ಇನ್ಕಮಿಂದ ನಮಗೂ ಯಾವುದೂ ಪ್ರಾಬ್ಲಮ್ ಬರ್ತಾ ಇಲ್ಲ. ಎಲ್ಲ ಅಂದರೆ ನಾವು ಏನು ಅಂದ್ಕೊಂಡಿದ್ದೆ ಅದು ನನಗೆ ತೃಪ್ತಿ ಇದೆ. ನನಗೆ ಮಷಿನ್ ತೊಗೊಂಡ್ಮೇಲೆ ಎಂಬ್ರಾಯ್ಡ್ರಿ ವರ್ಕ್ ಹಾಕೋದು ಇದರಿಂದ ನನಗೆ ಇನ್ಕಮ್ ಚೆನ್ನಾಗೇ ಬರ್ತಾ ಇದೆ. ಯಾವುದೇ ನಮ್ಮ ಸಂಸಾರಕ್ಕೂ ತಾಪತ್ರೆ ಇಲ್ಲ. ನಮಗೂ ಅಂದರೆ ಅದು ತಂದಿರೋದಕ್ಕೂ ನನಗೆ ಲಾಭ ಇದೆ, ಅದೇನು ನಷ್ಟ ಏನಾಗಿಲ್ಲ ರೀ. ಒಳ್ಳೆಯದು ಚೆನ್ನಾಗಿ ನಡೀತಾ ಇದೆ ನನಗೆ. ನಮ್ಮ ಮನೆಯವರು ಸೋಲಾರ್ದು ಇದು ಮಾಡ್ತಿದ್ರು, ಆಫೀಸಲ್ಲಿ ಹೋಗ್ತಾಯಿದ್ರು. ಅವರು ಏನದ ಅವ್ರದ್ದು
ಬೇರೆ ಇದು ಮಾಡ್ತಾರೆ. ನಮ್ಮ ದುಡ್ದಿದ್ರ ಮೇಲೆ ಏನದ ನನ್ನ ಮಕ್ಕಳದು ಸಾಲಿ ಫೀಸ್ ಆಗಲಿ, ನಮ್ಮದು ಮನೆ ನಡ್ಸ್ಕೊಂಡು ಹೋಗೋದಾಗಲಿ ಎಲ್ಲ ಥರದಿಂದ ಈ ನಾನು ಹೊಲಿದು ವರ್ಕ್ ಎಲ್ಲ ಮಾಡೋದ್ರಿಂದನೇ ನಂದೇನದ ಮನೆ ತುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಅದು ನಮ್ಮ ಮನೆಯವ್ರದ್ದೇನದು ಸೇವಿಂಗ್ಸ್ ಮಾಡ್ತಾಯಿದ್ದೆ. ಈ ಮಷಿನ್ ಬಂದ ಮೇಲೆ ನನಗೆ ನನ್ನದು ಸಂಸಾರ ಎಲ್ಲ ಚೆನ್ನಾಗಿ ನಡೀತಾ ಇದೆ, ಮಕ್ಕಳ ವಿದ್ಯಾಭ್ಯಾಸನೂ ಚೆನ್ನಾಗಿ ನಡೀತಾ ಇದೆ. ಹೀಗಾಗಿ HSW ಅವರಿಗೆ ನನ್ನ ಧನ್ಯವಾದಗಳು. ಮದು ಸೇವಿಂಗ್ ಮಷಿನ್ದವರು ಯಾವುದೇ ಟೈಮ್ ಕಾಲ್ ಮಾಡಿದ್ರೂ ಸರ್ವಿಸಿಂಗ್ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಹಂಗಾಗಿ ಅವರಿಗೂ ನನ್ನ ಧನ್ಯವಾದಗಳು. ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ. ಹಬ್ಬದ ಟೈಮಲ್ಲಿ ನನಗೆ ಉಡುಗೊರೆ ಕೊಟ್ಟು ಕಳಿಸಿದ್ದಾರೆ. ಮದು ಸೇವಿಂಗ್ ಮಷಿನ್ದವರು ಮತ್ತು HSW ಮಷಿನ್ದವರಿಗೂ ನನ್ನ ಧನ್ಯವಾದಗಳು.